ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಬಿಸ್ಮಿಲ್ಲಾ ವಲ್ಹಮ್ದುಲಿಲ್ಲಾ ವಸ್ಸಲಾತು ವಸ್ಸಲಾಮು ಅಲಾ ಅಶ್ರಫಿಲ್ ಮುರ್ಸಲೀನ್ ವ ಅಲಾ ಆಲಿಹಿ ವಸ್ವಹ್ಬಿಹಿ ಅಜ್ಮঈನ್. ಅಮ್ಮಾಬಾದ್. ಮಹಿಳೆಯರೇ, ಅಡುಗೆ ಕೋಣೆಯಲ್ಲಿ ಇದನ್ನು ಗಮನಿಸಿ, ಇಲ್ಲದಿದ್ದರೆ ಭಾರಿ ದೊಡ್ಡ ಅನಾಹುತ ಸಂಭವಿಸಲಿದೆ. ಅದು ಯಾವುದಾಗಿದೆ ಎಂಬುದನ್ನು ಹದೀಸ್ ಮೂಲಕ ತಿಳಿಯೋಣ. ಇಮಾಮ್ ಮುಸ್ಲಿಂ ರಲಿಯಲ್ಲಾಹು ಅನ್ಹು ರವರು ವರದಿ ಮಾಡಿದಂತಹ ಹದೀಸ್, ಜಾಬಿರ್ ಬಿನ್ ಅಬ್ದಿಲ್ಲಾ ರಲಿಯಲ್ಲಾಹು ಅನ್ಹು ರವರಿಂದ ನಿವೇದನೆ. ಅನ್ ರಸೂಲಿಲ್ಲಾಹಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಂ ಅನ್ನಹು ಕಾಲ, ಖಂಡಿತವಾಗಿಯೂ ಪ್ರವಾದಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹೇಳುತ್ತಾರೆ, ಗತ್ತುಲ್ ಇನಾ, ನೀವು ತಿಂಡಿಗಳನ್ನು ಮಾಡಿದಂತಹ ಪಾತ್ರೆಗಳನ್ನು ಮುಚ್ಚಿ ಇಡಿ. ಅದೇ ರೀತಿ ವಔಕು ಸಿಕಾ, ನೀವು ನೀರುಗಳನ್ನು ತುಂಬಿಸಿಡುವಂತಹ ಪಾತ್ರೆಗಳನ್ನು ನೀವು ಮುಚ್ಚಿ ಇಡಿ. ಅದೇ ರೀತಿ ಅಗ್ಲಿಕುಲ್ ಬಾಬ, ನೀವು ಮನೆಯ ಬಾಗಿಲುಗಳನ್ನೆಲ್ಲ ಮುಚ್ಚಿ. ಅತ್ಫಿಉ ಸಿರಾಜ, ನೀವು ಬೆಳಕನ್ನು ಹಾರಿಸಿ. ಈ ರೀತಿ ನೀವು ಮಾಡಬೇಕು. ಯಾತಕ್ಕೋಸ್ಕರ ಅಂದರೆ ಫಇನ್ನ ಶೈತಾನ ಲಾ ಯಹುಲ್ಲು ಸಿಕಾ, ನೀವು ಮುಚ್ಚಿದಂತಹ ನೀರಿನ ಪಾತ್ರೆಯನ್ನು ತೆರೆಯಲು ಶೈತಾನಿಗೆ ಸಾಧ್ಯವಿಲ್ಲ. ವಲಾ ಯಫ್ತಹು ಬಾಬನ್, ನೀವು ಮುಚ್ಚಿದಂತಹ ಬಾಗಿಲನ್ನು ಕೂಡ ಶೈತಾನ್ ತೆರೆಯಲ್ಲ. ವಲಾ ಯಕ್ಷಿಫು ಇನಾಅನ್, ನೀವು ಮುಚ್ಚಿದಂತಹ ಪಾತ್ರೆಯ ಮುಚ್ಚಲನ್ನು ಕೂಡ ಶೈತಾನ್ ತೆರೆಯಲ್ಲ. ಫಇಲ್ಲಂ ಯಜಿದ್ ಅಹದುಕುಂ ಇಲ್ಲಾ ಅನ್ ಯಅರುದ ಅಲಾ ಇನಾಇಹಿ ಊದನ್, ಮನೆಯಲ್ಲಿ ಪಾತ್ರೆಗಳನ್ನು ಮುಚ್ಚಿಡಲು ನಿಮಗೆ ಪಾತ್ರೆಗಳು ಸಿಗುತ್ತಿಲ್ಲ ಎಂದಿದ್ದರೆ, ನೀವು ನಿಮ್ಮಲ್ಲಿ ಒಂದು ಕಟ್ಟಿಗೆಯ ತುಂಡು ಇದ್ದರೆ ವಯಜ್ಕುರ ರಸ್ಮಲ್ಲಾಹಿ ಫಲ್ಯಫ್ಅಲ್, ನೀವು ಆ ಕಟ್ಟಿಗೆಯ ತುಂಡಿಗೆ ಅಲ್ಲಾಹನ ಹೆಸರನ್ನು ಹೇಳಿ ಬಿಸ್ಮಿ ಹೇಳಿ ಆ ಪಾತ್ರೆಯ ಮೇಲೆ ಇಡಿ. ಕಾರಣ ಫಇನ್ನ ಫವೈಸಿಕತ ತುಲ್ರಿಮು ಅಲಾ ಅಹ್ಲಿಲ್ ಬೈತಿ ಬೈತಹುಂ, ಖಂಡಿತವಾಗಿಯೂ ಇಲಿಗಳು ಅದು ಆ ಮನೆಯಲ್ಲಿ ವಾಸವಿರುವಂತಹ ಜನರಿಗೆ ತೊಂದರೆ ನೀಡುವಂತಹ ಒಂದು ಜೀವಿಯಾಗಿದೆ. ಅದರ ತೊಂದರೆಯಿಂದ ನೀವು ರಕ್ಷೆ ಹೊಂದಲು ಈ ರೀತಿ ನೀವು ಮಾಡಬೇಕು ಎಂದು ಇಲ್ಲಿ ಪ್ರವಾದಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹೇಳಿದಂತಹ ಒಂದು ಸಂಗತಿ ಇದೆ. ನಿಮ್ಮ ಮನೆಯಲ್ಲಿ ನೀವು, ಅಂದರೆ ಪ್ರತ್ಯೇಕವಾಗಿ ಮಹಿಳೆಯರು ಅಡುಗೆ ಕೋಣೆಯಲ್ಲಿ ಗಮನಿಸಬೇಕಾದಂತಹ ಸಂಗತಿ, ನೀವು ತಿಂಡಿ ಮಾಡಿಟ್ಟಂತಹ ಪಾತ್ರೆಗಳನ್ನು ನೀವು ಮುಚ್ಚಿಡಬೇಕು. ಅದರಲ್ಲಿ ಅನೇಕ ರೀತಿಯಾದಂತಹ ಕಾರಣಗಳನ್ನು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಈ ಒಂದು ಹದೀಸ್ನಲ್ಲಿ ಹೇಳಿದ್ದಾರೆ. ಒಂದು, ಇಲಿಗಳು ಬಂದು ಅದನ್ನು ತಿಂದರೆ, ಅದನ್ನು ನಾವು ತಿಂದರೆ ನಮಗೆ ರೋಗಗಳು ಬರಬಹುದು. ಅದೇ ರೀತಿ ಶೈತಾನ್ ಅದರಿಂದ ತಿಂದರೆ ಅಂದರೆ ಶೈತಾನ್ನ ಸಾನ್ನಿಧ್ಯ ಅದರಲ್ಲಿ ಉಂಟಾದರೆ ನಮ್ಮ ಜೀವನದಲ್ಲಿ ನಮಗೆ ಅದು ತಿನ್ನುವುದರಿಂದ ಬರಕತ್ ಉಂಟಾಗಲ್ಲ, ಬರಕತ್ ನಷ್ಟ ಹೊಂದುತ್ತದೆ. ಅದೇ ರೀತಿ ನೀವು ಕುಡಿಯುವಂತಹ ನೀರನ್ನು ಕೂಡ ಆ ನೀರಿಗೆ ಏನಾದರೂ ಬಿದ್ದರೆ ಅಥವಾ ಆ ನೀರನ್ನು ಶೈತಾನ್ ಕುಡಿದರೆ ಅದರಿಂದಾಗಿ ನಮಗೆ ಬರಕತ್ ನಷ್ಟ ಹೊಂದಲಿದೆ. ಆ ನೀರಿನ ಪಾತ್ರೆಯನ್ನು ನೀವು ಮುಚ್ಚಿಡಬೇಕು. ಅದೇ ರೀತಿ ನೀವು ಬಾಗಿಲನ್ನು ತೆರೆದಿಡಬಾರದು, ಅದು ಕೂಡ ಶೈತಾನ್ ಮನೆಗೆ ಪ್ರವೇಶಿಸಲು ಒಂದು ಕಾರಣವಾಗಿದೆ. ಅದೇ ರೀತಿ ನೀವು ಬೆಳಕನ್ನು ಹಾರಿಸಬೇಕು ಎಂದು ಹೇಳಿದ್ದು, ಅನಾವಶ್ಯಕವಾಗಿ ಮನೆಯಲ್ಲಿ ಬೆಳಕನ್ನು ಹೊತ್ತಿಸಬಾರದು, ಅದನ್ನು ನೀವು ಹಾರಿಸಬೇಕು. ಈ ಒಂದು ಹದೀಸ್ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳುವಂತಹ ಒಂದು ಸಂದರ್ಭ ಇದೆ. ಅಂದಿನ ಕಾಲದಲ್ಲಿ ಮದೀನಾದ ಒಂದು ಸಂದರ್ಭಕ್ಕನುಸಾರವಾಗಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಈ ಒಂದು ಹದೀಸ್ ಹೇಳ್ತಾರೆ. ಕಾರಣ, ಸಾಮಾನ್ಯವಾಗಿ ರಾತ್ರಿಯಲ್ಲಿ ಮಲಗುವಂತಹ ಸಂದರ್ಭದಲ್ಲಿ ಕರೆಂಟ್ ಇಲ್ಲದಂತಹ ಒಂದು ಕಾಲ, ಆ ಕಾಲದಲ್ಲಿ ಬೆಳಕನ್ನು ಹೊತ್ತಿಸಿ ರಾತ್ರಿ ಮಲಗ್ತಾರೆ. ರಾತ್ರಿ ಇಲಿಗಳು ಬಂದು ಆ ಬೆಳಕನ್ನು ಮಗುಚಿ ಹಾಕಿ ಆ ಮನೆಗೆ ಬೆಂಕಿ ಹೊತ್ತಿ ಆ ಮನೆ ಸುಟ್ಟು ಭಸ್ಮವಾಗುತ್ತದೆ. ಅದರಿಂದಾಗಿ ಅಲ್ಲಿರುವಂತಹ ವಾಸಿಸುವಂತಹ ಜನರಿಗೆ ಸಾವು ನೋವುಗಳು ಸಂಭವಿಸುತ್ತದೆ. ಆದ್ದರಿಂದ ರಾತ್ರಿ ಮಲಗುವಾಗ ನೀವು ಬೆಳಕನ್ನು ಹಾರಿಸಿ ಎಂದು. ಅದೇ ರೀತಿ ನಾವು ಹಗಲು ಸಮಯದಲ್ಲೂ ಕೂಡ ಅನಾವಶ್ಯಕವಾಗಿ ಮನೆಯಲ್ಲಿ ಬೆಳಕನ್ನು ಹೊತ್ತಿಸುವಂತಹ ಸ್ವಭಾವ ಕೂಡ ನಮಗೆ ಇರಬಾರದು. ಅದೇ ರೀತಿ ಇಂದಿನ ಕಾಲದಲ್ಲಿ ನಾವು ಅಡುಗೆ ಮಾಡಲು ಉಪಯೋಗಿಸುವಂತಹ ಗ್ಯಾಸ್, ಅದು ಕೂಡ ನಾವು ಅಡುಗೆ ಮಾಡಿದ ನಂತರ ಅದನ್ನು ನಾವು ಆಫ್ ಮಾಡಿದ್ದೇವೆ ಎಂಬುದನ್ನು ಪ್ರತ್ಯೇಕವಾಗಿ ಗಮನಿಸಬೇಕು. ಅದು ಕೂಡ ನಾವು ಗಮನಿಸದಿದ್ದರೆ ಭಾರಿ ದೊಡ್ಡ ಅನಾಹುತ ನಮ್ಮ ಮನೆಯಲ್ಲಿ ಸಂಭವಿಸಲಿದೆ. ಸಂಭವಿಸಿದ ನಂತರ ನಾವು ಆಲೋಚನೆ ಮಾಡಿ ಅಥವಾ ದುಃಖಿಸಿ ಯಾವುದೇ ಪ್ರಯೋಜನವಿಲ್ಲ. ಆದ್ದರಿಂದ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹೇಳಿದಂತಹ ಈ ಒಂದು ಹದೀಸನ್ನು ನಾವು ಗಮನವಿಟ್ಟು ನಾವು ಅಡುಗೆ ಕೋಣೆಯಲ್ಲಿ ಪ್ರತ್ಯೇಕವಾಗಿ ಮಹಿಳೆಯರು ಈ ಸಂಗತಿಗಳನ್ನೆಲ್ಲ ಗಮನಿಸಿ ಮಾಡಿದಂತಹ ಆಹಾರದ ಪಾತ್ರೆಯನ್ನು ಮುಚ್ಚಿದ್ದೇನಾ ಅಥವಾ ನೀರಿನ ಪಾತ್ರೆಯನ್ನು ನಾನು ಮುಚ್ಚಿದ್ದೇನಾ, ಅನಾವಶ್ಯಕವಾಗಿ ಎಲ್ಲಾದರೂ ಬೆಳಕು ಹೊತ್ತುತ್ತಿದೆಯಾ ಅಥವಾ ನಾನು ಬೆಂಕಿಯನ್ನು ಆರಿಸಿದ್ದೇನಾ, ಗ್ಯಾಸನ್ನು ಆಫ್ ಮಾಡಿದ್ದೇನಾ, ಬಾಗಿಲು ಮುಚ್ಚಿದ್ದೇನಾ, ಈ ರೀತಿಯಾದಂತಹ ವಿಷಯಗಳನ್ನೆಲ್ಲ ಗಮನಿಸಿ ಮುನ್ನಡೆಯಬೇಕು. ಅಲ್ಲಾಹನ ತೌಫೀಕ್ ನೀಡಿ ಅನುಗ್ರಹಿಸಲಿ. ನಮ್ಮ ಮನೆಗಳಲ್ಲಿ ಸಂಭವಿಸುವಂತಹ ಅನಾಹುತಗಳಿಂದ ಅಲ್ಲಾಹನು ನಮ್ಮನ್ನು ಸಂರಕ್ಷಿಸಲಿ. ನಮಗೆ ನಮ್ಮ ಕುಟುಂಬಕ್ಕೆ ಯಾವುದೇ ಅನಾಹುತಗಳನ್ನು ಅಲ್ಲಾಹನು ನೀಡದೆ ನಮ್ಮನ್ನು ಸಂರಕ್ಷಿಸಲಿ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು.